ಓಕೆ, ಹಾಯ್ ಇವರೆಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸ್ಟಿಚ್ ಮಾಡ್ತಾ ಇರೋದು ಬಂದು ಅಣ್ಣನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಇದೆ. ಫ್ಯಾನ್ಸಿ ಡ್ರೆಸ್ಸಲ್ಲಿ ಒಂದು ಸೀರೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನು ಮಾಡ್ತೀನಿ, ಹಿಂಗೆ ಉಡಿಸ್ತೀನಿ ಅನ್ನೋದೆಲ್ಲ ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಅದ್ರ ಮೊದಲು ಇದು ಪ್ರಿಪ್ರೇಷನ್ನು. ಆಲ್ರೆಡಿ ನಮ್ಮ ಹತ್ರ ಒಂದು ಬ್ಲೌಸ್ ಪೀಸ್ ಇತ್ತು, ನಮ್ಮ ಹೊತ್ತಿಗೆ ಕೊಟ್ಟಿರೋದು. ಇದು ಬಂದು ಫುಲ್ಲು ಸಿಲ್ಕ್ ಕ್ಲಾತ್ ಆಯಿತಾ, ಇದು ಚೆನ್ನಾಗಿತ್ತು ಬ್ಲೌಸ್ ಪೀಸು. ಅವ್ರ ಮನೇಲಿ ಸೀರೆ ರೆಡಿ ಆಗುತ್ತೆ. ನಮ್ಮದು ವಿಡಿಯೋಸಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ವಿಡಿಯೋಸದಲ್ಲೆಲ್ಲ ನಾನು ವಿಡಿಯೋಸ್ ಹಾಕಿದ್ದೀನಿ ಅವ್ರ ಮನೇಲಿ ರೆಡಿ ಆಗುವಂಥ ಸೀರೆಗಳು, ಮತ್ತು ಅವ್ರ ಮನೇಲಿ ಯಾವ ಥರ ಮಗ್ಗ ಮಿಷನ್ಗಳಿದೆ ಎಲ್ಲ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಗೊತ್ತಾಗುತ್ತೆ. ಇದು ಅವ್ರ ಮನೇಲೇ ರೆಡಿಯಾಗಿರುವಂಥ ಕ್ಲಾತ್ ಬ್ಲೌಸ್ ಪೀಸ್, ಅಂದರೆ ವೇಸ್ಟೇಜ್ ಎಲ್ಲ ಇರುತ್ತಲ್ಲ ಆ ಥರ ಪೀಸು. ಅವರು ಎಷ್ಟೊಂದು ತಂದು ಕೊಟ್ಟಿದ್ರು ನನಗೆ. ಅದರಲ್ಲಿ ತುಂಬಾ ಉಳಿದಿತ್ತು. ನಾನು ಆಲ್ರೆಡಿ ದಿಯಾಗ ಬರ್ಡೇಗೆ ಸೀರೆ ಉಡ್ಸಿದ್ನಲ್ಲ, ಫಸ್ಟ್ ಫೋಟೋಶೂಟಲ್ಲಿ ಫಸ್ಟ್ ಫೋಟೋ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ಅವ್ರ ಮನೆಯದೇ ಸೀರೆ. ಅದು ಆ ಥರ ವೇಸ್ಟೇಜ್ ಅಂದರೆ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆದಾಗೆಲ್ಲ ಅದು ಯೂಸ್ ಮಾಡ್ಕೊಳ್ಳಲ್ಲ, ಆ ಥರನೇ ಕಟ್ ಮಾಡಿಬಿಡ್ತಾರೆ. ಆ ಥರ ಇರೋದನ್ನು ಅದು ನಾನು ಆ ಥರ ಸ್ಟಿಚ್ ಮಾಡಿ ಅವಳಿಗೆ ಉಡಿಸಿದ್ದೆ. ಅದೇ ರೀತಿ ಈ ಥರ ಒಂದು ಪೀಸ್ ಇತ್ತು. ಇದರಲ್ಲಿ ನಾನು ಇವಾಗ ಜಸ್ಟ್ ಒಂದು ಬ್ಲೌಸ್ ಪೀಸ್ ಹೊಲಿತಾ ಇದ್ದೀನಿ ನಮ್ಮ ಅಣ್ಣನ ಮಗಳಿಗೆ, ಆಯಿತಾ. ದಿಯಾಗೆ ನಾಳೆ ಫ್ಯಾನ್ಸಿ ಡ್ರೆಸ್ ಇದೆ, ದಿಯಾಗೂ ಹೇಗೆ ರೆಡಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಇವಾಗ ನನ್ನ ಮಗಳಿಗೆ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡೋಣ. ಇದ್ರೆ ಕೊನೆವರೆಗೂ ನೋಡಬೇಕಾಯ್ತಾ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಲಾಸ್ಟ್ ಎಂಡ್ವರೆಗೂ ನೋಡಬೇಕು. ನಾಳೆದು ಏನೇನಾಗುತ್ತೆ, ಫ್ಯಾನ್ಸಿ ಡ್ರೆಸ್ಗೆ ಯಾವ ಥರ ರೆಡಿ ಮಾಡ್ತೀವಿ, ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತೀನಿ. ಮಿಸ್ ಮಾಡಿದೆ ನೋಡಬೇಕು ಅಷ್ಟೇ. ಓಕೆ, ಆಲ್ರೆಡಿ ನಾನು ಕಟಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದೇ ರೀತಿ ಸ್ಟಿಚಿಂಗ್ ವಿಡಿಯೋನೂ ಹಾಕಬೇಕಿತ್ತು. ಬಟ್ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಅವರಿಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನೆಕ್ಸ್ಟ್ ಫ್ರೀ ಇದ್ದಾಗ ಬ್ಲೌಸ್ ಸ್ಟಿಚಿಂಗ್ದು ವಿಡಿಯೋನ ಕಂಪ್ಲೀಟ್ ಹಾಕ್ತೀನಿ. ಇದನ್ನು ನಾವು ಆಲ್ರೆಡಿ ಈ ಪೀಸ್ನ ಆಲ್ರೆಡಿ ನಾನು ಕಟಿಂಗ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟಿಚಿಂಗ್ ಒಂದು ಅದೇನು ಪ್ರಾಪರು ಅಳತೆ ಎಲ್ಲ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಿರೋದಲ್ಲ, ನನಗೊಂದು ಐಡಿಯಾ ಇತ್ತು, ಅದೇ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇದ್ರದ್ದು ಫುಲ್ ಸ್ಟಿಚಿಂಗ್ ವಿಡಿಯೋ ಏನು ಹಾಕಲ್ಲ. ಇದು ಈ ಥರನೇ ರ್ಯಾಂಡಮ್ ಆಗಿ ವಿಡಿಯೋಸ್ ಹಾಕೊಂಡು ಹೋಗ್ತೀನಿ ಅಷ್ಟೇ. ಓಕೆ, ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೈಯನ್ನು ಲೇಯರ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೈಯನ್ನು ಇವಾಗ ಮೇಲ್ಗಡೆಯಿಂದ ಹಿಂಗೆ ಇಟ್ಟರೆ ಚೆನ್ನಾಗಿರೋದು. ಸ್ಟ್ಯಾಂಡ್ ಇಲ್ವಲ್ಲ, ಒಮ್ಮೆ ಗಾಯ್ಸ್, ನಿನ್ನೆ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಸ್ಟಿಚಿಂಗ್ ಮಾಡ್ತಾಯಿದ್ನಲ್ಲ ಅಣ್ಣನ ಮಗಳ ಬ್ಲೌಸ್ ಡ್ರೆಸ್ಸೊಂದು ಫ್ಯಾನ್ಸಿ ಡ್ರೆಸ್ಗೋಸ್ಕರ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಅಂದನಲ್ಲ. ಈ ಥರ ಇದೆ, ಯಾವ ಥರ ಕಾಣಿಸುತ್ತೆ ಅಂತ ನೆಕ್ಸ್ಟ್ ರೆಡಿ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ. ರೆಡಿ ಮಾಡಿದಾಗ ಇದು ಟರ್ನ್ ಮಾಡಬೇಕು, ಚೆಂದ ಆಗಿದೆ. ಇವಾಗ ಬೆಳಿಗ್ಗೆ ನಾನು ಬಂದಿರೋದು ಮನೆಯಿಂದ 6:15ಗೆ ಹೊರಟಿದ್ದೀನಿ. ಎದ್ದೇ ಇಲ್ಲ, ಟೈಮ್ ಆದದ್ದೇ ಗೊತ್ತಾಗಲಿಲ್ಲ. ಅಲಾರಾಮ್ ಇಟ್ಕೊಂಡಿದ್ದೆ, ಆದರೂ ಎಚ್ಚರನೇ ಆಗಲಿಲ್ಲ. ಅಂತಂಥ ದಿನದಲ್ಲೇ ಆ ಥರ ಕೈ ಕೊಡುತ್ತೆ. 5:30ಗೆ ಅಲಾರಾಮ್ ಇಟ್ಟಿದ್ದೀನಿ, ಮೊಬೈಲ್ ಆಫ್ ಆಗಿಬಿಟ್ಟಿದೆ. ಆಮೇಲೆ ಚಾರ್ಜ್ ಹಾಕ್ಕೊಂಡು ಸ್ವಲ್ಪ ಬೇಗ ರೆಡಿ ಅವಳನ್ನು ಕರ್ಕೊಂಡು ಬಂದುಬಿಟ್ಟೆ.
ಇವಾಗ ರೆಡಿ ಮಾಡಬೇಕು. ಬಾ ದಿಯಾ ದಿಯಾ ಫಾಸ್ಟ್. ಇವಾಗಲ್ಲ ಯಪ್ಪ, ಕಷ್ಟ ಅಂದರೆ ಕಷ್ಟ. ನಾನು ಕರ್ಕೊಬಂದಿದ್ದೀನಿ, ಹೆಂಗಿದೆ ಹಂಗೆ ಕರ್ಕೊಬಂದಿದ್ದು. ಇವಾಗ ಹೇರ್ ಸ್ಟೈಲ್ ಮಾಡಿ ಫಸ್ಟ್ ಬಿಡ್ತೀನಿ. ಆಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿನ್ಸ್ಕೊಂಡು, ತಿಂಡಿ ತಿನ್ನಿಸ್ಲಿಲ್ಲ, ಇಲ್ಲಿದೇನಾದ್ರು ತರ್ಸ್ಕೊ ತಿನ್ನಿಸಿ. ನಾನು ಪೂರಿ ಬೇಕು ಇವತ್ತು. ಬನ್ಸ್ ತಿನ್ನೋದು ಬಿಟ್ಟಾಕಿದೆ ನೋಡಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂತು. ಬಂದರು ಬಂದರು ಬಂದರು. ಹಾಯ್ ಮಾಡಿ, ಹಾಯ್. ಜಾನ ಅವಳು ಬರಲಿಲ್ಲ. ಎಷ್ಟು ಮೊದಲೇ ಬಂದಿದ್ರ ನೀವು? ಹೌದಾ? ಅಂಗಡಿಲಿದ್ರ? ಡೋರ್ ಹಾಕಿ ಬನ್ನಿ, ಲಾಕ್ ಹಾಕಿಡು. ಬ್ಯಾಗ್ ತರು ಕೇಳಾರ. ನಾ ತಂದೆ ಆದ್ರೂ ಹಿಡ್ಕೊ ಬಂದೆ. ಹಾಂ ಸರಿ ಸರಿ, ಓಕೆ. ಸ್ಟಾರ್ಟ್ ಮಾಡೋಣ. ಜಾನು ಬರ್ರೆ. ಇಲ್ಲಿ ಬನ್ಸಿನ ತರಿಸ್ಬೋದಿತ್ತು. ಕ್ಲೋಸ್ ಇವಾಗ ಮಾಡ್ತಿರ್ತಾರೆ, ಒಳಗಡೆ ಇರ್ತಾರೆ. ಓಪನ್ ಮಾಡಿ ದಿಯಾ ನೋಡಿ, ಇಲ್ಲಿ ನೋಡು. ಜನ ಹೆಂಗ ಹಾಕೊಳ್ಳೋದು? ಅಜ್ಜಿ ಥರ ಸೈಡ್ಗೆ. ಇದ್ಯಾರ ಬೈಕ್? ಏನು ಇದ್ಯಾರ ಬೈಕು? ಇದ್ಯಾರ ಬೈಕು? ಕಾಲಿಡು, ಒಂದು ಕಾಲಿಡು. ಎತ್ತಕ್ಕಾಗಲ್ಲ ಕಾಲು.
ಹತ್ತು ಅಯ್ಯೋ ಹಿಡ್ಕ ಮಮ್ಮಿ ಹಿಡ್ಕ ಪೇರೆಂಟ್ಸ್ ಹಿಡ್ಕೊಂಡ ಹಂಗಿಡು ಬ್ಯಾಕಲ್ಲಿ ಬರಕ್ಕೆ ಹೇಳಿದ್ದೀವಿ. ಇದಿಲ್ಲ ಹಾಕಿರ್ತೀನಿ ಇವಳದು ದಿಯಂದೇ ಯೋಚನೆ ಪೇರೆಂಟ್ಸಿಗೆ ಬರೋಕೆ ಹೇಳಿದ್ದೀನಿ. ಫೈನಲಿ ಮುಗೀತು. ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ನಾನು ಹಿಂಗೆ ಅನಿಸ್ತಾ ಇದೆ. ಗಾಡಿ 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 ಗಡಿ ಗಡಿ. ಸ್ಕೂಲ್ ಬಂತು, ಹತ್ರ ಬಂತು ಸ್ಕೂಲ್. ಗುಜರಾತಿ ಆ್ಯಂಡ್ ಕರ್ನಾಟಕ. ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ. ಬ್ಯಾಗ್ ಇಡೋಕ್ಕೂ ಆಗಲ್ಲ. ಇಲ್ಲ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಕೊಡ್ತೀನಿ ಇಲ್ಲ ನೋಡು. ಇಬ್ರೇ ನಿಂತ್ಕೊಳ್ಳಿ. ನಗಾಡು ನೀ ನಗಾಡಿ ಲೇಟ್ ಆಗಲಿಲ್ಲ. ಸ್ಟಾರ್ಟ್ ಆಗದ್ಯಾ ಇಲ್ಲ ನೋಡು ನಗಾಡು. ಈ ಕಡೆ ಬಾ ಈ ಸೈಡ್. ಹಾಂ ನಾವು ವಿಡಿಯೋ ಮಾಡಿ ನಿಲ್ಲ ಅಲ್ಲ ನಗಾಡು ಜನ ಇಲ್ಲಿ ನಗಾಡು ಸ್ಮೈಲ್ ಅದ್ಯಾಕೆ ಇನ್ನು ಡೌನಲ್ಲಿ ಇಟ್ಕೊಳ್ಳಿ. ನಗಾಡು ಹತ್ರ ದಿಯಾ ಇಲ್ಲ ಒಂದು ಟರ್ನ್ ಒಂದು ಸುತ್ತಾಡಿ ಟರ್ನ್ ಸುತ್ತ ತಿರುಗಿ. ತಿರುಗು ದಿಯಾ ತಿರುಗು ಹಂಗೆ ನಿಂತ್ಕ. ನೀ ತೋರ್ಸ ತಿರ್ಗು ಟರ್ನ್. ಚಪ್ಪಲಿ ಅದ ಅದಕ್ಕೆ ಬ್ಲ್ಯಾಕ್ ಬರುತ್ತೆ ಆ ಕಡೆ ಅದು. ರೌಂಡ್ ಹಾಕಿ ಒಂದು ರೌಂಡು ತಿರುಗಿ. ಓಕೆ ನಮ್ಗೆ ಇವಾಗ ಎಲ್ಲನೂ ಮುಗಿಸಿ ಫೈನಲ್ ಆಗಿ ಬಂದ್ವಿ. ನಾನು ಹೊತ್ತಿಗೆ ಟೈಮ್ 10 ಗಂಟೆ ಆಗಿತ್ತು. ಅವಳನ್ನು ಬಿಡುವವರೆಗೆ ಕ್ಲಾಸಲ್ಲಿ ಬಿಟ್ಟು ಬರುವವರೆಗೂ 10 ಗಂಟೆ ಆಗಿತ್ತು. ಬಂದ್ವಿ. ಆದರೆ ಅವ್ರದ್ದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಟಿಫಿನಿಗೆ ಬಿಟ್ಟಿದ್ರು, ತಿಂಡಿಗಂತ ಬಿಟ್ಟಿದ್ರು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕ್ಲಾಸಸ್ ನಡೆಯುತ್ತೆ. ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ಕ್ಲಾಸಸ್ ನಡೆಯುತ್ತೆ. ಈವ್ನಿಂಗ್ ಇನ್ನು ಬರೋದವ್ರು 4 o'clockಗೆ. ನಾವು ಆಮೇಲೆ ರಿಟರ್ನ್ ಆಗಿ ಬಂದ್ವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಾಕು ಅನಿಸ್ಬಿಟ್ಟಿದೆ ನನಗೆ. ಫುಲ್ಲು ಕಾಲೆಲ್ಲ ಫುಲ್ಲು ನೋವು. ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ಬೇಕಾ, ಒಂದು ನೆನಪಾಗ್ತಾನೆ ಇರುತ್ತೆ. ಏನು ಮಿಸ್ ಆಯಿತು ಅಂತೇಳಿ ಇಬ್ರಿಗೂ ಹೇಗೋ ರೆಡಿ ಮಾಡಿದ್ವಿ. ದಿಯಾಗಾದರೆ ಸಿಂಪಲ್ ಮೇಕಪ್ಪು, ಯಾಕಂತ ಹೇಳಿದ್ರೆ ಅವಳದು ಕರ್ನಾಟಕ ಲುಕ್ಕು. ಬಟ್ ಇವಳದು ಆಗಲ್ಲ, ಮಹಾರಾಷ್ಟ್ರನ್ ಲುಕ್ಕು. ಇವಳಿಗೆ ಸ್ವಲ್ಪ ಹೆವಿ ಮೇಕಪ್ ಮಾಡಿದ್ದೀವಿ, ದಿಯಾಗೆ ಸ್ವಲ್ಪ ಡಲ್ ಮಾಡಿದ್ದೀವಿ ಅಷ್ಟೇ.
ಕಾಣಿಸ್ತಾ ಇತ್ತು, ತುಂಬ ಇಷ್ಟ ಆಯಿತು. ದಿಯಾಗಂದರೆ ಆಲ್ರೆಡಿ ಅವಳಿಗೆ ಯೂಸ್ ಮಾಡಿದ್ದೀನಿ ಆ ಸೀರೆನ, ಡ್ರೆಸ್ಸನ್ನು ಅವಳ ಬರ್ಡೇಗೆ ಅದನ್ನೇ ಹಾಕಿದೆ. ಮತ್ತು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಮತ್ತು ಇನ್ನೂ ಟೈಮೂ ಇರಲಿಲ್ಲ ನನಗೆ. ಅದಕ್ಕೆ ಬೇಡ, ಅದನ್ನು ಸ್ಕೂಲಲ್ಲಿ ಇನ್ನೂ ಹಾಕಿರಲಿಲ್ವಲ್ಲ, ಒನ್ ಟೈಮ್ ಅದನ್ನೇ ಹಾಕೋಣ. ಬರ್ಡೇಲಂತೂ ಗಡ್ಬಿಡಿ ಆಯಿತು ಅವಳಿಗೆ. ಬರ್ಡೇಲಿ ನನಗೆ ಯಾವುದೇ ರೀತಿ ಈಗ ಉಡಿಸಿ ಬಿಟ್ಬಿಟ್ಟಿದ್ದೀನಿ ನಾನು. ಪಾಪ ಅವರು ಕ್ಯಾಮ್ರಾದವರು, ಕಾಶಿ ಅಂತ ನನ್ನ ಫ್ರೆಂಡು, ಅವನೇ ಕರ್ಕೊಂಡು ಹೋಗಿ ಅವನೇ ಹಿಂಗೆ ಬೇಕು ಹಂಗೆ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ನಾನು ಅವಳ ಜೊತೆಗೆ ಇದ್ದಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡಬೇಡ, ಒಂದು ಪ್ರಾಪರಾಗಿ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದೇ ಸೀರೆನೇ ಮತ್ತೆ ರಿಪೀಟ್ ಮಾಡಿದೆ ನಾನು. ಇದಾದಮೇಲೆ ಇನ್ನು ಅವಳಿಗೆ ಮತ್ತೆ ಅದು ಉಡ್ಸೋಕ್ಕಾಗಲ್ಲ. ಹೀಗೆ ಆಲ್ರೆಡಿ ಅವಳು 1 ಮಂತಲ್ಲೇ ಅವಳು ಸ್ವಲ್ಪ ಸೀರೆ ಶಾರ್ಟಾಗಿ ಕಾಣಿಸ್ತಾ ಇದೆ ಅವಳಿಗೆ. ಅದಕ್ಕೋಸ್ಕರ ಇವಾಗ ಒಂದ್ಸರಿ ಅದನ್ನೇ ಉಡ್ಸಿದ್ದೀನಿ. ಆಮೇಲೆ ಅತ್ತಿಗೆ ಅಣ್ಣನ ಮಗಳಿಗೆ ಸೀರೆನೇ ಉಡ್ಸಿರೋದು, ಅತ್ತಿಗೆ ಸೀರೆನೇ ಫುಲ್ ಸೀರೆ, ಕಾಸು ಹೊಡೆಯೋ ಥರ ಅಂತಾರಲ್ಲ ಆ ಥರ, ಧೋತಿ ಸ್ಟೈಲಲ್ಲಿ ಆ ಥರ ಉಡ್ಸಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು, ಜಾನು ಅಂತ ಅಣ್ಣನ ಮಗಳವಳು, ದೊಡ್ಡವಳು. ತುಂಬ ಚೆಂದ ಕಾಣಿಸ್ತಾ ಇತ್ತು. ಸ್ವಲ್ಪ ಹೆವಿ ಮೇಕಪ್ ಮಾಡಿದ್ದೀವಿ ಅಷ್ಟೇ, ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲು ಲೇಟ್ ಆಗುತ್ತಲ್ಲ, ಅಲ್ಲಿವರೆಗೆ ಸರಿ ಆಗುತ್ತೆ. ಅದು ಚೆಂದ ಕಾಣಿಸ್ತಾ ಇದ್ಲು. ದಿಯಾಗಾದ್ರೂ ತುಂಬ ಕೂದಲು ಶಾರ್ಟ್ ಆಗಿರೋದ್ರಿಂದ ಅವಳದ್ದು ಎಲ್ಲ ಕೂದಲು ಇಲ್ಲಿ ಲಾಸ್ಟ್ ಎಂಡಲ್ಲಿ ಸಿಗಲ್ಲ. ಜಸ್ಟ್ ಒಂದು ರಬ್ಬರ್ ಹಾಕಿ, ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ರಬ್ಬರ್ ಹಾಕಿ, ಆ ಜಡೆ ಹಾಕಿರೋದು ತುಂಬ ಲೈಟ್ ವೆಯ್ಟ್ ಇದೆ. ಅದು ನಾನೇ ಲೇಸಲ್ಲಿ ರೆಡಿ ಮಾಡಿರೋದು. ಅದನ್ನು ಇಲ್ಲಿ ಕಟ್ಟೋಕ್ಕಾಗಲಿಲ್ಲ, ಇಲ್ಲಿ ಮೇಲ್ಗಡೆ ಕಟ್ಟಿ ಆಮೇಲೆ ಆ ಕಟ್ಟಿರೋ ದಾರ ಕಾಣಬಾರ್ದು ಅಂತ ಇದು ಫುಲ್ಲು ಹೂವನ್ನ ಕ್ಲಿಪ್ ಹಾಕಿದ್ರೆ ಆಗಲ್ಲ, ಅದಕ್ಕೆ ದಾರದಲ್ಲೇ ಕಟ್ಟಿರೋದು. ಹೂವನ್ನೆಲ್ಲ ಕಟ್ಟಿ ಕೂದಲಿಗೆ ಹಾಗೆ ಮಾಡಿ ಕಳಿಸಿದ್ದೀನಿ. ಪಾಪ ತಲೆನೋವು ಬರುತ್ತಾ ಏನೋ ಗೊತ್ತಿಲ್ಲ. ಬಂದ ತಕ್ಷಣ ತಲೆಗೆ ಫುಲ್ ಎಣ್ಣೆ ಹಾಕಬೇಕು. ಇವಳ್ದು ಆ ಥರ ಏನಿರಲಿಲ್ಲ, ಫುಲ್ ಬನ್ ಹಾಕಿ, ಮೇಲ್ಗಡೆ ಬನ್ ಹಾಕಿ ಎಕ್ಸ್ಟ್ರಾ ಹೇರ್ ಎಕ್ಸ್ಟೆನ್ಷನ್ ಹಾಕಿರೋದು ಅಷ್ಟೇ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದ್ರು, ತುಂಬ ಚೆಂದ ಕಾಣಿಸ್ತಾ ಇದ್ರು. ನೋಡೋಕ್ಕೆ ಅದು ಖುಷಿ ಆಗ್ತಾಯಿತ್ತು. ನೋಡೋಣ ಪ್ರೈಸ್ ಬರುತ್ತಾ ಅಂತ. ಇಬ್ಬರಲ್ಲಿ ಯಾರಿಗಾರು ಒಬ್ರಿಗಾದ್ರು ಬಂದರೆ ಸಾಕು. ಇಬ್ಬರಿಗೂ ಬರಬೇಕು, ಬಟ್ ಲಾಸ್ಟಲ್ಲಿ ಒಬ್ರಿಗಾದರೂ ಬರಲಿ, ನೋಡೋಣ. ಇವಳ ಕ್ಲಾಸಲ್ಲೂ ನೋಡಿದ್ದೀನಿ ನಾನು, ನಿಮ್ಮ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಾವು ಹೋಗಿ ನೋಡೋ ಟೈಮಲ್ಲಿ ಯಾರೂ ಅಷ್ಟೇ ಸ್ಪೆಷಲಾಗಿ ಯಾರೂ ರೆಡಿಯಾಗಿರಲಿಲ್ಲ. ಬಟ್ ನೆಕ್ಸ್ಟ್ ಗೊತ್ತಿಲ್ಲ ಇನ್ನು ಯಾವ್ದಾದ್ರು ಮಕ್ಕಳು ಆ್ಯಡ್ ಆಗ್ತಾರೋ ಗೊತ್ತಿಲ್ಲ. ಕ್ಲಾಸ್ ವೈಸ್ ಚಾಯ್ಸ್ ಮಾಡ್ತಾರೆ, ಫಸ್ಟು ಸೆಕೆಂಡ್ ಥರ್ಡ್ ಅಂತ. ನೋಡೋಣ ಯಾರಿಗೆ ಬರುತ್ತೆ ಅಂತ. ಆಮೇಲೆ ಇವಳ್ದು ಗೊತ್ತಿಲ್ಲ, ಇವಳ್ದು ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಾಗಿತ್ತು ಕ್ಲಾಸಸ್ ಇರೋದು, ಅಲ್ಲಿಗೆ ಹೋಗಲಿಲ್ಲ ಯಾವ ಮಕ್ಳು ಯಾವ ಥರ ರೆಡಿಯಾಗಿದ್ದಾರೆ ಅಂತ. ಬಟ್ ದಿಯನ್ ಕ್ಲಾಸ್ ಹತ್ರ ಸ್ವಲ್ಪ ನೋಡಿದ್ವಿ ಯಾರು ಮಕ್ಳು ಯಾವ ಥರ ರೆಡಿಯಾಗಿದ್ದಾರೆ ಅಂತ. ಅದೇ ಹುಡುಗರಾದರೆ ನಮ್ಗೆ ಯಾವುದೇ ಪ್ಲ್ಯಾನ್ಸ್ ಏನು ಐಡಿಯಾ ಮಾಡಿ ಹೆಂಗೆ ರೆಡಿ ಮಾಡಬೇಕು ಅನ್ನೋದೇನು ಮಾಡೋಕ್ಕಾಗಲ್ಲ. ಬಟ್ ಹುಡುಗಿರಾದರೆ ನಮ್ಮದೇ ಒಂದು ಏನೇನು ಆಸೆ ಇರುತ್ತೋ ಅದನ್ನೆಲ್ಲ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನನಗಂತೂ ಖುಷಿ ಇದೆ ನನ್ನ ಮಗಳಾಗಿರೋದ್ರಿಂದ. ಓಕೆ, ಇಷ್ಟೇ ಆಗಿತ್ತು. ಇದರಲ್ಲಿ ನಾವು ಏನೇನು ಫೋಟೋಸ್ ತೊಗೊಂಡಿದ್ದೆವು, ಫೋಟೋಸ್ ನಿಜವಾಗ್ಲೂ ತಗೊಳ್ಳೋಕೆ ಟೈಮ್ ಇರಲಿಲ್ಲ ನನಗೆ. ಮೇನ್ ಅಂದರೆ ನಾನು ವಿಡಿಯೋಸ್ ಬೇಕಿತ್ತು ನನಗೆ ಇನ್ಸ್ಟಾಗೆ ಆ್ಯಡ್ ಮಾಡೋಕ್ಕೆ, ಆದರೆ ವಿಡಿಯೋಸ್ ತಗೊಳಕ್ಕಾಗಲಿಲ್ಲ. ಅತ್ತಿಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೊಗೊಂಡಿದ್ದಾರೆ ಅಷ್ಟು. ಅಂದರೆ ಓಪನ್ ಪ್ಲೇಸಲ್ಲಿ ತೆಗೆದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆಯಿತಾ, ಮತ್ತು ಲೈಟ್ ಪ್ರಾಪರ್ ಲೈಟ್ ಇದ್ರೂ ಚೆನ್ನಾಗಿ ಬರುತ್ತೆ ವೀಡಿಯೋಸ್ ಎಲ್ಲ. ನನಗೆ ಈ ಗಡ್ಬಿಡಿಲಿ ಏನೋ ಮಿಸ್ ಆಯಿತು. ಲಾಸ್ಟಲ್ಲಿ ಅವಳಿಗೆ ಬಳೆ ಹಾಕಿರಲಿಲ್ಲ. ಆಮೇಲೆ ಅವಳು ಅಣ್ಣನ ಮಗಳು ಹಾಕಿರೋ ಮೂಗುತಿ ನೋಡಿಬಿಟ್ಟು ಇವಳು ನನಗೂ ಬೇಕು ಮೂಗುತಿ ಅಂತ ಕೂತಿದ್ಲು. ಅವಳಿಗೆ ರೆಡಿ ಮಾಡಿ ಅಂತ ಎಲ್ಲ ರೆಡಿ ಮಾಡಿ ಅಂತ ಕಳಿಸಿದ್ವಿ. ನೋಡೋಣ ಫಸ್ಟ್. ಮತ್ತು ದಿಯಂದು ಏನಂತ ಹೇಳಿದ್ರೆ, ಇಲ್ಲಿ ಟಕ್ ಮಾಡೋಲ್ಲಿ ಸ್ವಲ್ಪ ಬಟ್ಟೆ ಇರೋದು. ಪಾಪ ಏನಾಗುತ್ತೋ ಗೊತ್ತಿಲ್ಲ, ಜಸ್ಟ್ ಒಂದು ಪಿನ್ ಹಾಕಿ ಕಳಿಸಿದ್ದೀನಿ. ಪ್ರೋಗ್ರಾಮ್ ಮುಗುವರೆಗೆ ಹಾಗೆ ಇದ್ರೂ ಸಾಕು. ಅದು ಗೊತ್ತಾಗಲ್ಲಲ್ಲ ಅವರಿಗೆ, ಸರಿ ಮಾಡ್ಕೊಳ್ಬೇಕು ಅದೆಲ್ಲ ಗೊತ್ತಾಗಲ್ಲ. ನೋಡೋಣ, ಚೆನ್ನಾಗಿ ಆಗ್ಬೋದು, ಗೊತ್ತಿಲ್ಲ. ಪ್ರೈಸ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತೀನಿ, ತೋರಿಸ್ತೀನಿ. ನೋಡೋಣ, ಗೊತ್ತಿಲ್ಲ. ಸ್ಪೀಚ್ ಅಂತೂ ನಮ್ಮ ಅಣ್ಣನ ಮಗಳು ಪರ್ಫೆಕ್ಟಾಗಿ ಸ್ಪೀಚ್ ಪ್ರಾಕ್ಟೀಸ್ ಮಾಡಿದ್ದಾಳೆ. ಇವಳಂತೂ ಇಲ್ಲ. ನಮ್ಮ ಮನೆಯವರು ಒಂದಿಷ್ಟು ಲೈನ್ಸ್, ಒಂದು 4 to 5 ಲೈನ್ಸು ಸ್ಪೀಚ್ ಕಳಿಸಿದ್ರು, ಇಷ್ಟು ಸಿಂಪಲ್ ವರ್ಡ್ ಹಾಕಿಬಿಟ್ಟು. ಆದರೆ ಅವಳು ಅದರಲ್ಲಿ ಯಾವುದೂ ಪ್ರಾಕ್ಟೀಸ್ ಮಾಡಲಿಲ್ಲ. ಒಂದು 2 ಲೈನ್ಸ್ ಪ್ರಾಕ್ಟೀಸ್ ಮಾಡಿದ್ದಾಳೇನೋ, ಅದನ್ನಾರು ಪ್ರಾಪರಾಗಿ ಸ್ಟೇಜ್ ಮೇಲೆ ಹೇಳಿದ್ರೆ ಸರಿ, ಇಲ್ಲಾಂದರೆ ಮಾರ್ಕ್ಸ್ ಹೋಗುತ್ತೆ. ಒಂದು 50% ಡ್ರೆಸ್ಸಿಗಾದರೆ ಒಂದು 50% ಮಾರ್ಕ್ಸ್ ಸ್ಪೀಚ್ಗೆ ಇರುತ್ತೆ. ನೋಡೋಣ, ಗೊತ್ತಿಲ್ಲ ಇವಳು ಸ್ಪೀಚಲ್ಲಿ ಏನೋ ಗೊತ್ತಿಲ್ಲ, ಬಟ್ ಡ್ರೆಸ್ಸಿಂಗಲ್ಲಿ ಓಕೆ, ಒಂದು ಪರ್ಫೆಕ್ಟಾಗಿ ಆಗಿದೆ. ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ಲ್ಯಾನ್ ಮಾಡಿ, ಇನ್ನೂ ಒಂದು ಸ್ವಲ್ಪ ವೆಡ್ಡಿಂಗ್ ಪ್ಲ್ಯಾನಲ್ಲೇ ಮಾಡಿದ್ದು. ಶಾಲೆಲ್ಲ ಹಾಕಬೇಕಂತ, ಶಾಲೆಲ್ಲ ತಂದಿಟ್ಟಿದ್ದೆ, ಬ್ಯಾಕ್ ಸೈಡ್ ಶಾಲ್ ಹಾಕೋಣ ಬೆಂಗಳೂರು ಸ್ಟೈಲಲ್ಲಿ ಅಂತ. ಅವಳು ಹಾಕ್ಸ್ಕೊಳ್ಳಿಲ್ಲ, ಅದೇ ತುಂಬ ವಜ್ಜೆ ಆಯಿತು ಅನಿಸುತ್ತೆ. ಅಂದರೆ ನಾ ಭಟ್ಕಳ ಮಲ್ಗೆ ಹುಡುಕ್ತಾ ಇದ್ದೆ, ಬಟ್ ಭಟ್ಕಳ ಮಲ್ಗೆ ಸಿಗಲಿಲ್ಲ. ಆಮೇಲೆ ಇದೇ ಮಲ್ಗೆನೇ ತಂದುಬಿಟ್ಟು ಹಾಕಿದ್ವಿ. ಓಕೆ, ಚೆನ್ನಾಗಿತ್ತು. ಮತ್ತು ಇನ್ನು ಆರ್ಟಿಫಿಷಿಯಲ್ ಹೂವೆಲ್ಲ ಹಾಕಿದ್ರೆ ಅದು ಗಟ್ಟಿಯಾಗಿ ಕೂರಲ್ಲ, ಅದು ಮೇಲೆ ಎದ್ದು ನಿಲ್ತಾ ಇರುತ್ತೆ. ಅದಕ್ಕೆ ಮತ್ತು ಆರ್ಟಿಫಿಷಿಯಲ್ ಏನೂ ಹಾಕಲಿಲ್ಲ, ರಿಯಲ್ ಹೂನೇ ಹಾಕಿ ಕಳಿಸಿದ್ದೀನಿ. ಓಕೆ, ಇಷ್ಟ ಆಗಿತ್ತು. ಇದ್ರದ್ದು ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಲೇ. ಇವಾಗ ಟೈಮು ನಾನಿವಾಗ ಕರ್ಕೊಂಡು ಬಂದು ಇವಾಗ ಅಂಗಡಿ ಕತೆ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಅಂಗಡಿ ನೋಡಿ, ನಿಮಗೆ
ಎಲ್ಲ ಅಲ್ಲಿ ಚಲಪಿಲಿ ಜ್ಯುವೆಲ್ಲರಿ ಎಲ್ಲ ಸ್ಟ್ಯಾಂಡಂದು ಎಲ್ಲ ತೆಗ್ದಿದ್ದೀವಿ, ಯಾವ ಸೂಟ್ ಆಗುತ್ತೆ ಅಂತ ನೋಡೋಣ ಅಂತ ಎಲ್ಲ ತೆಗೆದು ಅಲ್ಲಲ್ಲೇ ಇಟ್ಟಿದ್ದೀನಿ. ನೋಡಿ ಇಯರಿಂಗ್, ಅದು ಅವಳಿಗೆ ಇಯರಿಂಗ್ಸ್ ಎಲ್ಲ ಇದು ಕಣ್ಣು ಇಯರಿಂಗ್ ಹೋಲ್ ತುಂಬ ಚಿಕ್ಕದಲ್ಲ ಇರೋದು, ಅವಳಿಗೆ ಹಾಕುವಾಗಲೇ ಫುಲ್ ಅಳ್ತಾ ಇದ್ರು ಪಾಪ. ಆಮೇಲೆ ಹೇಗೋ ಮಾಡಿ ಹಾಕಿ ಕಳಿಸಿದ್ದೀವಿ. ಇಲ್ಲಿ ನೋಡಿ ಇಲ್ಲೆಲ್ಲ ನೋಡಿದ್ರೆ ಇಲ್ಲ, ಇನ್ನೂ ಕ್ಲೀನಿಂಗ್ ಮಾಡಲಿಲ್ಲ, ಇನ್ನು ಎಷ್ಟೊತ್ತು ಬೇಕೋ ಗೊತ್ತಿಲ್ಲ ನಂಗೆ ರೆಡಿ ಮಾಡೋಕ್ಕೆ. ನೋಡಿ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಮೊನ್ನೆ ಶೂಟ್ ಮಾಡಿರೋ ಸೀರೆನೂ ಇಲ್ಲೇ ಬಿದ್ದಿದೆ. ಸ್ಟ್ರೇಟ್ನರು, ಅದಕ್ಕೆ ಜೋಳ ತಂದಿದ್ರು, ಜೋಳ ತಂದು ಅಲ್ಲೇ ಹೊತ್ತಾಕಿದ್ದೀವಿ. ನೋಡಿ ಮಿಷನ್ ಎಲ್ಲ ಇದೇ ನೆಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅವಳಿಗೆ, ಬಟ್ ಹಾಕೋಕ್ಕೆ ಆಗಲಿಲ್ಲ, ಬಿಟ್ಟಿದ್ದೀನಿ. ಈ ಥರ ಆಗಿದೆ ಅಂಗಡಿ. ಇವಾಗ ಎಲ್ಲ ನೀಟಾಗಿ ಸೆಟ್ ಮಾಡಿ ನಾನು ಕೂರಬೇಕು. ಓಕೆ, ಇದು ಇಷ್ಟ ಆಗಿತ್ತು. ನೆಕ್ಸ್ಟ್ ಇದರಲ್ಲೇ ವೀಡಿಯೋಸು ಕೂಡ ಹಾಕ್ತೀನಿ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ಅಷ್ಟೇ ಮಕ್ಕಳಿಗೆ ಹೇಗೆ ರೆಡಿ ಮಾಡಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಆಗಲಿ, ಪ್ರತಿಯೊಂದು ವೀಡಿಯೋಸ್ ಹಾಕ್ತೀನಿ, ಬೇಕಾದರೆ ಮಾಡಿ. ಬಟ್ ನೀವು ಕಮೆಂಟ್ಸ್ ಹಾಕಬೇಕಷ್ಟೆ. ಕಮೆಂಟ್ಸ್ ಹಾಕಿದ್ರಷ್ಟೇ ನಾನು ಪ್ರತಿಯೊಂದು ವೀಡಿಯೋಸ್ ಹಾಕ್ತೀನಿ. ಏನೇನು ಬೇಕು ಅನ್ನೋದ, ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ಸ್ ಹಾಕಿ. ನಾನು ಪ್ರತಿಯೊಂದು ಮಾಡ್ತೀನಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಒಂಚೂರು ಬಿಡ್ದೇ ಹೆಂಗಿದೆಯೋ ಹಾಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ, ಆಯಿತಾ? ಬಟ್ ನೀವು ಕಮೆಂಟ್ಸ್ ಹಾಕಬೇಕಷ್ಟೆ. ಓಕೆ, ಇಲ್ಲಿಗೆ ಇದೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್, ಆಯಿತಾ? ವೀಡಿಯೋಸ್ ಕೊನೆವರೆಗೂ ಎಂಡ್ವರೆಗೂ ನೋಡಿದವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಆಯಿತಾ? ಸಪೋರ್ಟ್ ಮಾಡೋದ್ರಿಂದ ಏನು ಲಾಸ್ ಆಗುತ್ತೆ? ನಾನು ಯಾವಾಗಿಂದ ಎಷ್ಟಾಯಿತು, 1.5 ವರ್ಷದಿಂದ ವೀಡಿಯೋಸ್ ಮಾಡ್ತಾ ಬರ್ತಾಯಿದ್ದೀನಿ. ಆದಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಫುಲ್ ಸ್ಟಾಪ್ ಅಂತಲೂ ಮಾಡಿಲ್ಲ, ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ತಾನೇ ಇದ್ದೀನಿ. ಅದೇ ವೀಡಿಯೋಸ್ ಹಾಕಿದಾಗ ಸ್ವಲ್ಪ ಸಪೋರ್ಟ್ ಮಾಡಿ. ಏನು ಲಾಸ್ ಅಂತೂ ಯಾರಿಂದನೂ ಏನು ಅಮೌಂಟ್ ಏನು ದುಡ್ಡು ಕೇಳ್ತಾ ಇಲ್ಲ, ನಾನು ಏನೂ ಇಲ್ಲ, ಲಾಸ್ ಏನು ಯಾರಿಗೂ ಇಲ್ವಲ್ಲ. ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಚೆನ್ನಾಗಿರೋ ಲೈಕ್ ಕೊಡಿ, ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ ಅಷ್ಟೇ. ಓಕೆ ಓಕೆ, ಇಲ್ಲಿಗೆ ಇದು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಫೋಟೋಸ್ ಸ್ವಲ್ಪ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, ಬಾಯ್. Breathe
ಹೇಳು ಸ್ಪೀಚು. Hello, good morning everyone. My name is Jani. I am from second B. Today is Independence Day. We got freedom on this day. Today I am going to talk about Maharashtra. Maharashtra is one of the state of India. It is established May 1916. It is the richest state of India. The capital ಸಿಟಿ ಆಫ್ ಮಹಾರಾಷ್ಟ್ರ. city of Maharashtra is Mumbai. It is It's official. Its official language is Marathi. Maharashtra's famous food is vada pav, poha, and purana poli. Maharashtra's famous festival is Ganesh Chaturthi and Guru Parva. That's That's all about Maharashtra.